ಫ್ರೆಂಡ್ಸ್, ಟೆಲಿಗ್ರಾಮ್ ಕ್ಷೇತ್ರದಲ್ಲೇ ಒಂದು ದೊಡ್ಡ ಅಪ್ಡೇಟ್ ಅನ್ನುವಂಥದ್ದು ಬಂದಿದೆ. ನೀವು ಈಗ ಯಾವ ರೀಚಾರ್ಜ್ ಪ್ಲಾನ್ ಮಾಡ್ತಾ ಇದ್ದೀರಾ ಅಲ್ವಾ, ಅದರ ಬೆಲೆ ಇನ್ನು ಮುಂದೆ ಜಾಸ್ತಿ ಆಗುತ್ತೆ. ಹೌದು ಗೈಸ್, ಬೆಲೆ ಏರಿಕೆಗೆ ಇನ್ನು ಜಾಸ್ತಿ ಟೈಮ್ ಅಂತೂ ಉಳಿದಿಲ್ಲ. ನೀವು ಯಾವುದೇ ರೀಚಾರ್ಜ್ ಪ್ಲಾನಿಂದ ರೀಚಾರ್ಜ್ ಮಾಡ್ತಿದ್ರೂ ಕೂಡ ಅದರ ಬೆಲೆ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಡೀಟೇಲ್ ಆಗಿ ಹೇಳ್ತೇನೆ ಯಾವ ದಿನದಿಂದ ಪ್ಲಾನ್ಗಳ ಬೆಲೆ ಜಾಸ್ತಿ ಆಗುತ್ತೆ, ಯಾಕೆ ಈ ಒಂದು ಬದಲಾವಣೆ ಆಗ್ತಾ ಇರುವಂಥದ್ದು, ಮತ್ತು ಯಾರು ಈ ಒಂದು ನಿರ್ಧಾರವನ್ನು ಮಾಡಿದ್ದಾರೆ, ಇದರಿಂದ ನಿಮಗೆ ಏನೆಲ್ಲ ಪರಿಣಾಮ ಅನ್ನುವಂಥದ್ದು ಆಗುತ್ತೆ, ಪ್ರತಿಯೊಂದನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀಚಾರ್ಜ್ ಬೆಲೆ ಯಾಕೆ ಜಾಸ್ತಿ ಆಗ್ತಾ ಇದೆ, ಇದು ಏನಕ್ಕೆ ಆಗ್ತಾ ಇದೆ ಅನ್ನೋಂಥದ್ದನ್ನು ತಿಳಿಸ್ಕೊಡ್ತೇನೆ. ಈ ಬೆಲೆ ಏರಿಕೆ ಆಗುತ್ತೆ ಅಂತ ಇದು ನಾನು ಹೇಳ್ತಾ ಇಲ್ಲ, ಟೆಲಿಕಾಂ ಇಂಡಸ್ಟ್ರಿಯ ಎಕ್ಸ್ಪರ್ಟ್ಗಳ ಅಭಿಪ್ರಾಯನೇ ಇದು. ಅವ್ರು ಹೇಳ್ತಿರೋವಂಥದ್ದೇನು ಅಂತಂದರೆ, ಜಿಯೋ ಮತ್ತು ಏರ್ಟೆಲ್ ಇವಾಗ ಸ್ಟೇಬಲ್ ಆಗಿ ಇರೋ ಅಂಥದ್ದು, ಅವುಗಳೇನು ಮಾಡ್ತವೆ, ಬೆಲೆಯನ್ನು ಏರಿಕೆ ಮಾಡ್ತವೆ. ಯಾಕೆ ಅಂತಂದರೆ ನೋಡಿ, ವೊಡಾಫೋನ್ ಐಡಿಯಾ, BSNL ಇವರು ಸಬ್ಸ್ಕ್ರೈಬರ್ಸನ್ನು ಕಳೆದುಕೊಳ್ತಾ ಇದ್ದಾರೆ. ಆದರೆ ಜಿಯೋ ಮತ್ತು ಏರ್ಟೆಲ್ ಹೊಸ ಬಳಕೆದಾರರನ್ನು ಅಟ್ರಾಕ್ಟ್ ಮಾಡ್ತಿದ್ದಾರೆ, ಸೆಳೀತಿದ್ದಾರೆ ಅಂತಲೇ ಹೇಳಬಹುದು. ಹಾಗಾಗಿ ಇನ್ನು ಮೇಯ್ನ್ ಆಗಿ ಇರುವಂಥದ್ದು ಏರ್ಟೆಲ್ ಮತ್ತು ಜಿಯೋ ಅಲ್ವಾ, ಅವರು ಏನು ಮಾಡ್ತಾರೆ, ಪ್ರೈಸನ್ನು ಹೈಕ್ ಮಾಡ್ತಾರೆ. ಸೊ 2024 ಜುಲೈನಲ್ಲಿ ಕೂಡ ಏರ್ಟೆಲ್ ₹179 ಇರುವಂತಹ ಪ್ಲಾನನ್ನು ₹199ಗೆ ಜಾಸ್ತಿ ಮಾಡಿದ್ರು. ಅದೇ ಪೋಸ್ಟ್ ಪೇಯ್ಡ್ $399 ಇರುವಂಥದ್ದು $449 ಆಯಿತು. ಇದರಿಂದ ನಮಗೆ ಅರ್ಥ ಆಗುತ್ತೆ ಮುಂಬರುವ ದಿನಗಳಲ್ಲಿ ಬೆಲೆ ಅನ್ನುವಂಥದ್ದು ಇನ್ನೂ ಜಾಸ್ತಿ ಆಗುತ್ತೆ ಅಂತ. BSNL ಎಷ್ಟು ಜನ ಪ್ರಯತ್ನ ಮಾಡಿದ್ರು ಕೂಡ ಅಂತಂದರೆ BSNLನ ಬಳಸಿ ಮತ್ತೆ ಅವರು ಅದನ್ನು ಬಿಟ್ಟು ಹೋಗ್ತಿದ್ದಾರೆ. ಯಾಕೆ ಅಂತಂದರೆ ನೆಟ್ವರ್ಕ್ ಸರಿಯಾಗಿ ಸಿಗ್ತಾ ಇಲ್ಲ ಅಂತ. ಏರ್ಟೆಲ್ CEO ಅವರ ಅಭಿಪ್ರಾಯ ಏನು ಅಂತಂದರೆ, ಭಾರತದ ಟೆರಿಫ್ ಬೆಲೆಗಳೇನಿದ್ದಾವೆ ಜಾಗತಿಕ ಮಟ್ಟದಲ್ಲಿ ಹೋಲಿಕೆ ಮಾಡಿಕೊಂಡ್ರೆ ಅತ್ಯಂತ ಕಡಿಮೆ ಇರುವಂಥದ್ದು, ಇದನ್ನು ನಾವು ಜಾಸ್ತಿ ಮಾಡಬೇಕು. ಸೊ ಅವ್ರು ಹೇಳೋವಂಥದ್ದೇನು ಅಂತ ಅಂದರೆ, ಇವೆಲ್ಲ ಸರ್ವೈವ್ ಆಗಬೇಕು ಅಂತ ಅಂದರೆ ಎಲ್ಲ ಟೆಲಿಕಾಂ ಕಂಪನಿಗಳು ಕೂಡ ARPU ಅಂತಂದರೆ ಅವರೇಜ್ ರೆವೆನ್ಯೂ ಪರ್ ಯೂಸರನ್ನು ಜಾಸ್ತಿ ಮಾಡಬೇಕು ಅಂತ. ವೊಡಾಫೋನ್ CEO ಕೂಡ ಇದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಹಾಗಾದರೆ ಬೆಲೆ ಏರಿಕೆ ಯಾವಾಗ ಆಗುತ್ತೆ? ಇದೀಗ ಎಕ್ಸ್ಪರ್ಟ್ಗಳೆಲ್ಲ ಹೇಳ್ತಾ ಇರುವಂಥದ್ದೇನು ಅಂತಂದರೆ, ಜುಲೈ ಅಥವಾ ಆಗಸ್ಟ್ ಮಧ್ಯದೊಳಗಡೆ ಈ ಒಂದು ರೀಚಾರ್ಜ್ ಬೆಲೆಗಳು ಹೆಚ್ಚಾಗುವಂತಹ ಸಾಧ್ಯತೆ ಬಹಳ ಹೆಚ್ಚಿದೆ ಅಂತ. ಆದರೆ ಅರ್ಲಿಯರ್ ರಿಪೋರ್ಟ್ಸಲ್ಲಿ ಏನಿತ್ತು ಅಂತ ಅಂದರೆ ನವೆಂಬರ್ ಅಥವಾ ಡಿಸೆಂಬರಲ್ಲಿ ಜಾಸ್ತಿ ಆಗಬಹುದು ಅಂತ. ಆದರೆ ಇವಾಗ ಬರ್ತಿರುವಂಥ ಮಾಹಿತಿ ಪ್ರಕಾರ ಜುಲೈ ಅಥವಾ ಆಗಸ್ಟ್ ಮಧ್ಯದಲ್ಲಿ ಬೆಲೆ ಜಾಸ್ತಿ ಆಗಬಹುದು. ಸೊ ನಿಮಗೆ ಯಾವ ರೀತಿಯಾದಂತಹ ಪ್ಲಾನನ್ನು ಬಳಸ್ತಾ ಇದ್ದೀರಾ ಮತ್ತು ಬೆಲೆ ಏರಿಕೆ ಮಾಡಿದ್ರೆ ನಿಮ್ಗೆ ಏನು ಅನಿಸುತ್ತೆ, ಅದರ ಅಭಿಪ್ರಾಯ ಏನು ಅನ್ನೋಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.